ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಈ ವಿಡಿಯೋದಲ್ಲಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಏನಪ್ಪ ಸ್ಪೆಷಲ್ ಜಾಮೂನು ಅಂತ ಅಂದ್ಕೊತಾ ಇರ್ಬೋದು, ನಾವೆಲ್ಲರೂ ಮಾಡ್ತೀವಿ ಇದರಲ್ಲೇನು ಸ್ಪೆಷಲ್ ಅಂತ. ಆದರೆ ಇವತ್ತು ನಾನು ಬೆಲ್ಲದ ಪಾಕ ಮಾಡಿ ಜಾಮೂನ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಪ್ರೊಸೆಸ್ ಸೇಮ್ ಇರುತ್ತೆ. ನಾವು ಯಾವಾಗಲೂ ಈ ಜಾಮೂನ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಜಾಮೂನ್ ಹಿಟ್ಟು ಕಲಿಸ್ಕೊಳ್ಳೋದು. ಆದರೆ ಇಲ್ಲಿ ಬೆಲ್ಲದ ಪಾಕ ಮಾಡೋದು ಸ್ಪೆಷಲ್ಲು. ಮತ್ತು ಯಾಕೆ ಅಂತಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು, ಮತ್ತು ಟೇಸ್ಟು ಕೂಡ ತುಂಬ ಸಕ್ಕರೆ ಪಾಕಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾವು ಯಾವಾಗಲೂ ಜಾಮೂನ್ ಹಿಟ್ಟು ಕಲಿಸ್ಕೋಬೇಕು ಅಂತಂದರೆ ನೀರು ಹಾಕಿ ಕಲಿಸ್ತಾ ಇರ್ತೀವಿ ಯಾವಾಗಲೂ. ಆದರೆ ಹಾಲಿಂದ ಕಲಿಸೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ. ಸರಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವಿವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಬೇಕು. ಫೈನಲಿ ಕಲಸಿಟ್ಟು ಸ್ವಲ್ಪ ಮೇಲ್ಗಡೆ ತುಪ್ಪ ಸವರಿಟ್ರೆ ತುಂಬ ಸಾಫ್ಟಾಗಿ ಅನಿಸುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಎಣ್ಣೆ ಯೂಸ್ ಮಾಡೋದ್ರ ಬದಲು ತುಪ್ಪ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಇದನ್ನು ನಾನೊಂದು ಸ್ವಲ್ಪ ಹೊತ್ತು ನೆನೆಸೋಕೆ ಇಡ್ತಾಯಿದ್ದೀನಿ. ಒಂದು 10 to 15 ಮಿನಿಟ್ಸ್ ನೆನೆದ್ರೆ ಸಾಕು ಅನಿಸುತ್ತೆ. ನೆಕ್ಸ್ಟ್ ಇವಾಗ ಪಾಕ ಮಾಡ್ಕೊಳ್ಳೋಣ. ಪಾಕಕ್ಕೆ ಒಂದು ನೀರಿನ ಲೋಟದಲ್ಲಿ 2 ಲೋಟ ನೀರು ಹಾಕ್ಬಿಟ್ಟು, ಇವಾಗ 175 ಗ್ರಾಮ್ಸ್ ಪ್ಯಾಕೆಟಿಗೆ ಈ ಥರದ್ದು 2 ಪೀಸ್ ಬೆಲ್ಲ ಹಾಕಿದರೆ ಸಾಕು ಅನಿಸುತ್ತೆ. ಪಾಕ ಆಗುತ್ತೆ. ಇದು ಜಾಸ್ತಿ ಕುದಿಸೋ ಅವಶ್ಯಕತೆಯೂ ಇರೋದಿಲ್ಲ. ಬೆಲ್ಲ ಹಬ್ಬ ಅಂತಂದರೆ ನಾವು ಭಾಳ ಕುದಿಸ್ಬೇಕು ಮತ್ತು ಇಷ್ಟೊಂದು ಪಾಕ ಬರೋವರೆಗೂ ವೆಯ್ಟ್ ಮಾಡಬೇಕು. ಬಟ್ ಇದು ಆ ರೀತಿ ಏನಿಲ್ಲ, ಸುಮ್ಮನೆ ಜಸ್ಟ್ ನಾವು ಕುದಿಸಿದ್ರೆ ಸಾಕು. ಜೊತೆಗೆ ಸ್ವಲ್ಪ ಏಲಕ್ಕಿ ಲವಂಗ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಕುದಿಬೇಕಾದ್ರೆ ಹಾಕಿದರೆ ಅದ್ರದ್ದು ಇನ್ನೂ ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ನಾವು ಈ ಹಿಟ್ಟು ನೆಂದಿರುತ್ತೆ, ಅದರಲ್ಲಿ ಒಂದೊಂದು ಉಂಡೆ ಮಾಡ್ಕೊಳ್ಳೋಣ. ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನೆಲ್ಲ ರೌಂಡ್ ಮಾಡಿ ಇಟ್ಕೊಂಡು, ನೆಕ್ಸ್ಟ್ ನಾವು ಒಂದೊಂದೇ ರೌಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಫೈನಲಿ ಎಲ್ಲ ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ನಾವಿವಾಗ ಎಣ್ಣೆ ಕಾಯೋಕೆ ಇಟ್ಕೋಬೇಕು. ಯಾವಾಗಲೂ ನಾವು ಆಲ್ಮೋಸ್ಟ್ ಎಣ್ಣೆನ ಸ್ವಲ್ಪ ಸಣ್ಣ ಬಾಣಲೆಯಲ್ಲಿ ಕಾಯಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಎಣ್ಣೆ ಜಾಸ್ತಿ ದೊಡ್ಡ ಬಾಣಲೆಯಲ್ಲಿ ಇಟ್ಟಾಗ ಸುಮ್ಮನೆ ಎಣ್ಣೆ ಕರೆದಿದ್ದು ಜಾಸ್ತಿ ಪದೇ ಪದೇ ಯೂಸ್ ಮಾಡಬಾರ್ದು. ಸ್ವಲ್ಪ ಹಾಕಿ ಸ್ವಲ್ಪನೇ ಕರ್ಕೊಂಡು, ಆಮೇಲೆ ಎಣ್ಣೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅದು ಚೆನ್ನಾಗಿ ಬೇಯುತ್ತೆ. ಜಾಮೂನ್ ಕೂಡ ನಿಧಾನವಾಗಿ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಆ ರೀತಿ ಬೇಯಿಸಿದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಕ್ಲೀನಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯಿತು ಅಂತಂದರೆ ಪಾಕ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಈ ರೀತಿ ನಿಧಾನವಾಗಿ ಕರಿದ್ವಿ ಅಂತಂದರೆ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಯಾವ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈ ರೀತಿ ಆಗಿದೆ. ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಇದು ಎಷ್ಟು ಕಲರ್ ಬಂದಿದೆ ಅಂತ. ನೆಕ್ಸ್ಟ್ ನಾವು ಇವನ್ನ ಕರೆದಿದ್ದನ್ನು ಪಾಕ ಅಷ್ಟೊತ್ತಿಗೆ ಸ್ವಲ್ಪ ಪಾಕ ತಣ್ಣಗಾದ್ಮೇಲೆ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಪಾಕ ಬಿಸಿ ಇರಬೇಕು, ಇಲ್ಲ ಅಂತಂದರೆ ಉಂಡೆಗಳು ಬಿಸಿ ಇರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇರಬೇಕು. ಎರಡು ಬಿಸಿ ಇದ್ದಾಗ ಹಾಕಿದ್ವಿ ಅಂತಂದರೆ ಉಂಡೆ ಅಷ್ಟು ಮೆತ್ತಗಾಗಿ ಹೋಗ್ಬಿಡುತ್ತೆ, ಕಲಸಿ ಹೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದರೆ ಒಳ್ಳೆಯದು. ನೋಡಿ ಈ ರೀತಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾವು ಲೋ ಫ್ಲೇಮಲ್ಲಿ ಹುರಿದ್ರೆ ಮಾತ್ರ ಈ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಹೊರಗಡೆ ಕೆಂಪಾಗಿರುತ್ತೆ, ಒಳಗಡೆ ಹಂಗೆ ಗಟ್ಟಿ ಇರುತ್ತೆ. ಆ ರೀತಿ ಇದ್ದರೆ ಪಾಕ ಸರಿಯಾಗಿ ಎಳ್ಕೊಳೋದಿಲ್ಲ, ಜಾಮೂನ್ ಚೆನ್ನಾಗಿ ಅನಿಸಲ್ಲ. ಹಿಟ್ಟಿ ಮೇಲೆ ಸ್ವಲ್ಪ ಏಲಕ್ಕಿ ಪೌಡರು, ಲವಂಗ ಮತ್ತು ಏಲಕ್ಕಿ ಪುಡಿ ಮಾಡಿ ಮೇಲ್ಗಡೆ ಸ್ವಲ್ಪ ಪೌಡರ್ ಹಾಕಿ ಈ ರೀತಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೆಲ್ತು ಬೆನಿಫಿಟ್ ತುಂಬ ಇದೆ. ನಾನು ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಬೇರೆ ಬಿಳಿದು ಬೆಲ್ಲ ಬರುತ್ತೆ, ಅದರಲ್ಲಿ ಅಷ್ಟು ಸಕ್ಕರೆಗೂ ಅದಕ್ಕೂ ಡಿಫ್ರೆನ್ಸ್ ಅನಿಸೋದಿಲ್ಲ. ಬಟ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಕಟ್ಟಾಗಿದ್ದಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.